ಮಾಜಿ ಸಂಸದರು ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರು ಇವತ್ತು ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ನಾಯಕರು ಅನ್ನಿಸ್ಕೊಂಡವರು. ಆದ್ರೆ ಇವತ್ತು ಅವರಿಬ್ಬರ ನಡುವಿನ ಸಮರ ಏನಿದೆ ಅದನ್ನ ಇಡೀ ರಾಜ್ಯನೇ ಮಾತಾಡೋಂಗಾಗಿದೆ. ಮೊದಲನೇದಾಗಿ ಎಲ್ಲಿಂದ ಶುರು ಆಯಿತು, ಯಾರು ಶುರು ಮಾಡಿದ್ದು? ಮೇಡಮ್, ಆಕ್ಚುಲಿ ನಾನು ಪ್ರತಾಪ್ ಸಿಂಹ ಅವರ ವೈಯಕ್ತಿಕತೆಯ ಜೊತೆಗೆ ಯಾವತ್ತೂ ಓದೋನಲ್ಲ. ನಾನು ಪಾಲಿಟಿಕ್ಸೇ ಮಾತಾಡ್ತಿದ್ದೆ. ಮೊನ್ನೆ ಭಾರತದ ಸಾಲ 61,000 ಕೋಟಿ ಚಾಟ್ ಜಿಪಿಟಿಯಲ್ಲಿ ಹಾಕಿ ನೋಡಿ ಅಂದ್ರು. ಆದ್ರೆ ಅದು 61 ಲಕ್ಷ ಕೋಟಿ. ನಾನು ಹೇಳಿದೆ, ಪ್ರತಾಪ, ಅದು 61,000 ಕೋಟಿ ಅಲ್ಲ ಗುರು, 61 ಲಕ್ಷ ಕೋಟಿ ಇಂಡಿಯಾ ಸಾಲ. ಇದನ್ನ ಮಾಡಿದ ಬಿಜೆಪಿ ಅವರು ಒಂದೇ. ಮಾರನೇ ದಿನ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳಿದ್ರೆ ಅವ್ರೇನೋ ಕೇಳಿದ್ರೆ, ಈತನು ಒಬ್ಬ ಅಪ್ಪನ ಹುಟ್ಟಿದ್ಯಾ, ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದ್ರು. ಪ್ರಾರಂಭ ಮಾಡಿದ್ದೆ ಅವರು. ನಾನು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಏನ್ ತಪ್ಪಿದೆ? ಅದ್ಯಾಕಂದೆ? ನಮ್ಮ ಚಿಕ್ಕಪ್ಪನ ಮಗ ಹಿಂಗೆ ಕೇಳೋದು ನನ್ನನ್ನ. ಆ ಭಾವನೆಯಲ್ಲಿ ಹೇಳಿದೆ. ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಮತ್ತೆ ನಿನ್ನೆ ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ಗುರು, ನಾನು ಒಳ್ಳೆ ಫಿಗರೇ, ನೋಡ್ಕೋ ಅಲ್ವಾ? ನಾನು ಒಳ್ಳೆ ಫಿಗರೇ. ಈತನ ಮಾತ್ರ ಒಳ್ಳೆ ತ್ರಿಪುರ ಸುಂದರ ಅನ್ಕೊಂಡಿದ್ದಾನೆ. ಮೇಡಮ್, ನನ್ನ ಹೇರ್ ಸ್ಟೈಲು ನೀವು ನೋಡಿ, ಪ್ರತಾಪ್ನ ಹೇರ್ ಸ್ಟೈಲು ನೋಡಿ, ಅವನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ, ನಾನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ. ಈಗ ಜನ ಡಿಸೈಡ್ ಮಾಡಿ ಯಾರು ಮುಳ್ಳಂದಿ ಅಂತ. ಹಿಂಗ ಮಾತಾಡಿದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನು ತೇಜೋವರ್ಧನೆ ಮಾಡಿದ್ರೆ, ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ಬೇಕಾ? ನಾನೆಲ್ಲಾದ್ರೂ ವಲ್ಗರ್ ಆಗಿ ಅವ್ರನ್ನ ಮಾತಾಡಿರೋದು ಒಂದೇ ಒಂದು ಸಾಲು ತೋರಿಸಿ. ಆತನೇ ಅಪ್ಪನಿಗೆ ಹುಟ್ಟಿದ್ಯಾ ಅಂದ್ರು, ನಮ್ಮಪ್ಪ ನಿಮ್ಮ ಮನೆಗೆ ಬಂದ್ರೆ ಅಂದ್ರು, ಇವೆಲ್ಲ ಮಾತಾಡಿದ್ರು. ಸರಿನಾ ಆತನಿಗೆ? ಅಂದ್ರೆ ಅವರೇ ಫಸ್ಟ್ ಮೇಡಮ್ ಅಂತ ಹೇಳಿದ್ರು. ಮೈಸೂರಲ್ಲಿ ಫಸ್ಟ್ ಅವರು ನಿಮ್ಮ ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದ್ರು. ನನಗೆ ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ವಾ ಗುರು ನಿನಗೆ ಅಂದ್ರು. ನಾನು ಈ ಮಾತಿಗೆ ರಿಯಾಕ್ಟ್ ಮಾಡಿದ್ದು. ಅಂದ್ರೆ ನೀವು ಆ ಮಾತಿಗೆ ಈ ಪ್ರತಿಕ್ರಿಯೆನೇ ನೀಡಬೇಕಿತ್ತ? ನಾನೇನ್ ಹೇಳಿದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದ್ರೆ, ಈಗ ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾರಲ್ಲ, ಏನ್ ಗುರು ನಮ್ ದೊಡ್ಡಪ್ಪ ಮಗನೋ ಚಿಕ್ಕಪ್ಪನ ಮಗ ತರ ನೀವು ಬೈತೀಯಾ? ನಮ್ ಸ್ಲ್ಯಾಂಗ್ ಅದು. ಬಾರ್ಡರ್ ಅಲ್ಲಿ ನಾವು ಮಾತಾಡ್ಕೊಳ್ಳೋದು, ಆಸ್ತಿಯಲ್ಲಿ ಭಾಗ ಕೊಡ್ಬೇಕೇನೋ, ಏನ್ ಮೇಲ್ ಬಂದ್ ಬೀಳ್ತೀಯಾ ಅಂತ. ಆ ವರ್ಡ್ ನೀವು ಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಜನನ್ ಕೇಳಿ, ಯಾರಾದ್ರೂ ಜಾಸ್ತಿ ಮೇಲ್ ಬಂದು ಗಲಾಟೆ ಮಾಡಿದ್ರೆ ಆಸ್ತಿಯಲ್ಲಿ ಭಾಗ ಕೇಳ್ತೀಯೇನು ನೀವ್ ಅನ್ನಲ್ವಮ್ಮೆ? ನಾನು ಆ ಅರ್ಥದಲ್ಲಿ ಅಂದೆ. ಈತ ಬಂದ್ಬಿಟ್ಟು ನಮ್ಮಪ್ಪ ಆ ಕಡೆ ಬಂದಿದ್ರೆ ಏನು ಒಂದು ತ್ರಿಪುರ ಸುಂದರ ಇವನು ಅಲ್ಲ. ಅವರು ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅನ್ನೋದನ್ನ ನೀವ್ ಯಾಕೆ ತುಂಬಾ ವೈಯಕ್ತಿಕವಾಗಿ ತಗೊಂಡು? ನಾನೇನ್ ಮಾತಾಡಿದೆ ಮೇಡಮ್? ನೀನು ನಿಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅಂದೆ. ನಾವು ಸಂಪ್ರದಾಯ ಕುಟುಂಬ, ನಮ್ಮಪ್ಪನ ಕಳ್ಸಲ್ಲ ಅಂದೆ. ನಂದೇನ್ ತಪ್ಪಿದೆ? ಅವ್ರು ಕಲ್ಲು ಹಾಕಿದ್ರೆ ನಾವು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀವಿ, ನಾವಂತೂ ಸುಮ್ಮನೆ ಇರಲ್ಲ. ಅಂದ್ರೆ ಇಷ್ಟು ವೈಯಕ್ತಿಕವಾಗಿ ತಂದೆ ತಾಯಿ ಬಂದಾಗ್ಲೂ ಯಾರು ಮಾತಾಡ್ತಿರೋದು? ಅಂದ್ರೆ ಯಾರೇ ಮಾತಾಡಿದ್ರು ಅದೇ ರೀತಿ ಕೌಂಟರ್ ಅಲ್ಲ ಮ್ಯಾಮ್. ನಾನು ಹೇಳೋದು, ನನ್ನ ಐಡೆಂಟಿಟಿನ ಇಫ್ ಸಮ್ ಒನ್ ಕ್ವಶನ್ಸ್ ಐ ಶುಡ್ ಆಲ್ಸೋ ಕ್ವಶನ್, ಬಟ್ ನಾಟ್. ನಾನು ಹೇಳೋದು, ನನ್ನ ತಾಯಿ ಮಂಜುಳಾ, ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ. ಈ ಶುಡ್ ಆಸ್ಕ್ ದ ಸಾರಿ. ಮಾಜಿ ಸಂಸದರು ಪ್ರತಾಪ್ ಸಿಂಹ ಮತ್ತೆ ಪ್ರದೀಪ್ ಈಶ್ವರ್ ಇಬ್ಬರು ಇವತ್ತು ಕರ್ನಾಟಕದಲ್ಲಿ ಫೈರ್ ಬ್ರ್ಯಾಂಡ್ ನಾಯಕರು ಅನ್ನಿಸ್ಕೊಂಡವರು. ಆದ್ರೆ ಇವತ್ತು ಅವರಿಬ್ಬರ ನಡುವಿನ ಸಮರ ಏನಿದೆ ಅದನ್ನ ಇಡೀ ರಾಜ್ಯನೇ ಮಾತಾಡೋಂಗಾಗಿದೆ. ಮೊದಲನೇದಾಗಿ ಎಲ್ಲಿಂದ ಶುರು ಆಯಿತು, ಯಾರು ಶುರು ಮಾಡಿದ್ದು? ಮೇಡಮ್, ಆಕ್ಚುಲಿ ನಾನು ಪ್ರತಾಪ್ ಸಿಂಹ ಅವರ ವೈಯಕ್ತಿಕತೆಯ ಜೊತೆಗೆ ಯಾವತ್ತೂ ಓದೋನಲ್ಲ. ನಾನು ಪಾಲಿಟಿಕ್ಸೇ ಮಾತಾಡ್ತಿದ್ದೆ. ಮೊನ್ನೆ ಭಾರತದ ಸಾಲ 61,000 ಕೋಟಿ ಚಾಟ್ ಜಿಪಿಟಿಯಲ್ಲಿ ಹಾಕಿ ನೋಡಿ ಅಂದ್ರು. ಆದ್ರೆ ಅದು 61 ಲಕ್ಷ ಕೋಟಿ. ನಾನು ಹೇಳಿದೆ, ಪ್ರತಾಪ, ಅದು 61,000 ಕೋಟಿ ಅಲ್ಲ ಗುರು, 61 ಲಕ್ಷ ಕೋಟಿ ಇಂಡಿಯಾ ಸಾಲ. ಇದನ್ನ ಮಾಡಿದ ಬಿಜೆಪಿ ಅವರು ಒಂದೇ. ಮಾರನೇ ದಿನ ಪತ್ರಕರ್ತರು ಹೋಗಿ ಪ್ರಶ್ನೆ ಕೇಳಿದ್ರೆ ಅವ್ರೇನೋ ಕೇಳಿದ್ರೆ, ಈತನು ಒಬ್ಬ ಅಪ್ಪನಿಗೆ ಹುಟ್ಟಿದ್ಯಾ, ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದ್ರು. ಪ್ರಾರಂಭ ಮಾಡಿದ್ದೆ ಅವರು. ನಾನು ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಏನ್ ತಪ್ಪಿದೆ? ಅದ್ಯಾಕಂದೆ? ನಮ್ಮ ಚಿಕ್ಕಪ್ಪನ ಮಗ ಹಿಂಗೆ ಕೇಳೋದು ನನ್ನನ್ನ. ಆ ಭಾವನೆಯಲ್ಲಿ ಹೇಳಿದೆ. ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಮತ್ತೆ ನಿನ್ನೆ ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ಗುರು, ನಾನು ಒಳ್ಳೆ ಫಿಗರೇ, ನೋಡ್ಕೋ ಅಲ್ವಾ? ನಾನು ಒಳ್ಳೆ ಫಿಗರೇ. ಈತನ ಮಾತ್ರ ಒಳ್ಳೆ ತ್ರಿಪುರ ಸುಂದರ ಅನ್ಕೊಂಡಿದ್ದಾನೆ. ಮೇಡಮ್, ನನ್ನ ಹೇರ್ ಸ್ಟೈಲು ನೀವು ನೋಡಿ, ಪ್ರತಾಪ್ನ ಹೇರ್ ಸ್ಟೈಲು ನೋಡಿ, ಅವನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ, ನಾನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ. ಈಗ ಜನ ಡಿಸೈಡ್ ಮಾಡಿ ಯಾರು ಮುಳ್ಳಂದಿ ಅಂತ. ಹಿಂಗ ಮಾತಾಡಿದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನು ತೇಜೋವರ್ಧನೆ ಮಾಡಿದ್ರೆ,
ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ಬೇಕಾ? ನಾನೆಲ್ಲಾದ್ರೂ ವಲ್ಗರ್ ಆಗಿ ಅವ್ರನ್ನ ಮಾತಾಡಿರೋದು ಒಂದೇ ಒಂದು ಸಾಲು ತೋರಿಸಿ. ಆತನೇ ಅಪ್ಪನಿಗೆ ಹುಟ್ಟಿದ್ಯಾ ಅಂದ್ರು, ನಮ್ಮಪ್ಪ ನಿಮ್ಮ ಮನೆಗೆ ಬಂದ್ರೆ ಅಂದ್ರು, ಇವೆಲ್ಲ ಮಾತಾಡಿದ್ರು. ಸರಿನಾ ಆತನ್ಗೆ? ಅಂದ್ರೆ ಅವರೇ ಫಸ್ಟ್ ನೀನು ಮೇಡಮ್ ಅಂತ ಹೇಳಿದ್ರು. ಮೈಸೂರಲ್ಲಿ ಫಸ್ಟ್ ಅವರು ನಿಮ್ಮ ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದ್ರು. ನನಗೆ ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ವಾ ಗುರು ನಿನಗೆ ಅಂದ್ರು. ನಾನು ಈ ಮಾತಿಗೆ ರಿಯಾಕ್ಟ್ ಮಾಡಿದ್ದು. ಅಂದ್ರೆ ನೀವು ಆ ಮಾತಿಗೆ ಈ ಪ್ರತಿಕ್ರಿಯೆನೇ ನೀಡಬೇಕಿತ್ತ? ನಾನೇನ್ ಹೇಳ್ದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದ್ರೆ, ಈಗ ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾರಲ್ಲ, ಏನ್ ಗುರು ನಮ್ ದೊಡ್ಡಪ್ಪ ಮಗನೋ ಚಿಕ್ಕಪ್ಪನ ಮಗ ತರ ನೀವು ಬೈತೀಯಾ? ನಮ್ ಸ್ಲ್ಯಾಂಗ್ ಅದು, ಬಾರ್ಡರ್ ಅಲ್ಲಿ ನಾವು ಮಾತಾಡ್ಕೊಳ್ಳೋದು. ಆಸ್ತಿಯಲ್ಲಿ ಭಾಗ ಕೊಡ್ಬೇಕೇನೋ, ಏನ್ ಮೇಲ್ ಬಂದ್ ಬೀಳ್ತೀಯಾ ಅಂತ. ಆ ವರ್ಡ್ ನೀವು ಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಜನನ್ ಕೇಳಿ, ಯಾರಾದ್ರೂ ಜಾಸ್ತಿ ಮೇಲ್ ಬಂದು ಗಲಾಟೆ ಮಾಡಿದ್ರೆ ಆಸ್ತಿಯಲ್ಲಿ ಭಾಗ ಕೇಳ್ತೀಯೇನು ನೀವ್ ಅನ್ನಲ್ವನ್ನ? ನಾನು ಆ ಅರ್ಥದಲ್ಲಿ ಅಂದೆ. ಈತ ಬಂದ್ಬಿಟ್ಟು ನಮ್ಮಪ್ಪ ಆ ಕಡೆ ಬಂದಿದ್ರೆ ಏನು ಒಂದು ತ್ರಿಪುರ ಸುಂದರ ಇವನು. ಅಲ್ಲ, ಅವರು ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅನ್ನೋದನ್ನ ನೀವ್ ಯಾಕೆ ತುಂಬಾ ವೈಯಕ್ತಿಕವಾಗಿ ತಗೊಂಡು? ನಾನೇನ್ ಮಾತಾಡಿದೆ ಮೇಡಮ್? ನೀವು ನೀನು ನಿಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅಂದೆ. ನಾವು ಸಂಪ್ರದಾಯ ಕುಟುಂಬ, ನಮ್ಮಪ್ಪನ ಕಳ್ಸಲ್ಲ ಅಂದೆ. ನಂದೇನ್ ತಪ್ಪಿದೆ? ಅವ್ರು ಕಲ್ಲು ಹಾಕಿದ್ರೆ ನಾವು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀವಿ, ನಾವಂತೂ ಸುಮ್ನೆ ಇರಲ್ಲ. ಅಂದ್ರೆ ಇಷ್ಟು ವೈಯಕ್ತಿಕವಾಗಿ ತಂದೆ ತಾಯಿ ಬಂದಾಗ್ಲೂ ಯಾರು ಮಾತಾಡ್ತಿರೋದು? ಅಂದ್ರೆ ಯಾರೇ ಮಾತಾಡಿದ್ರು ಅದೇ ರೀತಿ ಕೌಂಟರ್ ಅಲ್ಲ ಮ್ಯಾಮ್. ನಾನು ಹೇಳೋದು ನನ್ನ ಐಡೆಂಟಿಟಿನ ಇಫ್ ಸಮ್ ಒನ್ ಕ್ವಶನ್ಸ್ ಐ ಶುಡ್ ಆಲ್ಸೋ ಕ್ವಶನ್, ಬಟ್ ನಾಟ್. ನಾನು ಹೇಳೋದು ನನ್ನ ತಾಯಿ ಮಂಜುಳಾ, ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ. ಈ ಶುಡ್ ಆಸ್ಕ್ ದ ಸಾರಿ. ಆಸ್ತಿಯಲ್ಲಿ ಭಾಗ ಬೇಕಾ ಅಂದೆ. ಮತ್ತೆ ನಿನ್ನೆ ಅವರಪ್ಪ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ರೆ ನಾನು ಸುಂದರವಾಗಿ ಹುಟ್ಟಿದ್ನಂತೆ. ಗುರು ನಾನು ಒಳ್ಳೆ ಫಿಗರೇ ನೋಡ್ಕೋ ಅಲ್ವಾ, ನಾನು ಒಳ್ಳೆ ಫಿಗರೇ. ಈತನ ಮಾತ್ರ ಒಳ್ಳೆ ತ್ರಿಪುರ ಸುಂದರ ಅನ್ಕೊಂಡಿದ್ದಾನೆ. ಮೇಡಮ್, ನನ್ನ ಹೇರ್ ಸ್ಟೈಲು ನೀವು ನೋಡಿ, ಪ್ರತಾಪ್ನ ಹೇರ್ ಸ್ಟೈಲು ನೋಡಿ, ಅವನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ, ನಾನು ಪ್ರೆಸ್ ಮೀಟ್ಗೆ ಬರೋ ಸ್ಟೈಲು ನೋಡಿ. ಈಗ ಜನ ಡಿಸೈಡ್ ಮಾಡಿ ಯಾರು ಮುಳ್ಳಂದಿ ಅಂತ. ಹಿಂಗ ಮಾತಾಡಿದ್ರೆ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ನಮ್ಮನ್ನು ತೇಜೋವರ್ಧನೆ ಮಾಡಿದ್ರೆ, ನಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ, ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ಮನೆ ಇರ್ಬೇಕಾ? ನಾನೆಲ್ಲಾದ್ರೂ ವಲ್ಗರ್ ಆಗಿ ಅವ್ರನ್ನ ಮಾತಾಡಿರೋದು ಒಂದೇ ಒಂದು ಸಾಲು ತೋರಿಸಿ. ಆತನೇ ಅಪ್ಪನಿಗೆ ಹುಟ್ಟಿದ್ಯಾ ಅಂದ್ರು, ನಮ್ಮಪ್ಪ ನಿಮ್ಮ ಮನೆಗೆ ಬಂದ್ರೆ ಅಂದ್ರು, ಇವೆಲ್ಲ ಮಾತಾಡಿದ್ರು. ಸರಿನಾ ಆತನ್ಗೆ? ಅಂದ್ರೆ ಅವರೇ ಫಸ್ಟ್ ನೀನು ಮೇಡಮ್ ಅಂತ ಹೇಳಿದ್ರು. ಮೈಸೂರಲ್ಲಿ ಫಸ್ಟ್ ಅವರು ನಿಮ್ಮ ಅಪ್ಪನ ಬಗ್ಗೆ ಡೌಟ್ ಇದೆಯಾ ಅಂದ್ರು. ನನಗೆ ಅಪ್ಪನ ಬಗ್ಗೆ ಕ್ಲಾರಿಟಿ ಇಲ್ವಾ ಗುರು ನಿನಗೆ ಅಂದ್ರು. ನಾನು ಈ ಮಾತಿಗೆ ರಿಯಾಕ್ಟ್ ಮಾಡಿದ್ದು. ಅಂದ್ರೆ ನೀವು ಆ ಮಾತಿಗೆ ಈ ಪ್ರತಿಕ್ರಿಯೆನೇ ನೀಡಬೇಕಿತ್ತ? ನಾನೇನ್ ಹೇಳ್ದೆ, ಆಸ್ತಿಯಲ್ಲಿ ಭಾಗ ಬೇಕಾ ಅಂದ್ರೆ, ಈಗ ಅಣ್ಣ ತಮ್ಮಂದ್ರೆ ಕಿತ್ತಾಡ್ತಾರಲ್ಲ, ಏನ್ ಗುರು ನಮ್ ದೊಡ್ಡಪ್ಪ ಮಗನೋ ಚಿಕ್ಕಪ್ಪನ ಮಗ ತರ ನೀವು ಬೈತೀಯಾ? ನಮ್ ಸ್ಲ್ಯಾಂಗ್ ಅದು, ಬಾರ್ಡರ್ ಅಲ್ಲಿ ನಾವು ಮಾತಾಡ್ಕೊಳ್ಳೋದು. ಆಸ್ತಿಯಲ್ಲಿ ಭಾಗ ಕೊಡ್ಬೇಕೇನೋ, ಏನ್ ಮೇಲ್ ಬಂದ್ ಬೀಳ್ತೀಯಾ ಅಂತ. ಆ ವರ್ಡ್ ನೀವು ಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಜನನ್ ಕೇಳಿ, ಯಾರಾದ್ರೂ ಜಾಸ್ತಿ ಮೇಲ್ ಬಂದು ಗಲಾಟೆ ಮಾಡಿದ್ರೆ ಆಸ್ತಿಯಲ್ಲಿ ಭಾಗ ಕೇಳ್ತೀಯೇನು ನೀವ್ ಅನ್ನಲ್ವನ್ನ? ನಾನು ಆ ಅರ್ಥದಲ್ಲಿ ಅಂದೆ. ಈತ ಬಂದ್ಬಿಟ್ಟು ನಮ್ಮಪ್ಪ ಆ ಕಡೆ ಬಂದಿದ್ರೆ ಏನು ಒಂದು ತ್ರಿಪುರ ಸುಂದರ ಇವನು. ಅಲ್ಲ, ಅವರು ನಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅನ್ನೋದನ್ನ ನೀವ್ ಯಾಕೆ ತುಂಬಾ ವೈಯಕ್ತಿಕವಾಗಿ ತಗೊಂಡು? ನಾನೇನ್ ಮಾತಾಡಿದೆ ಮೇಡಮ್? ನೀನು ನಿಮ್ಮಪ್ಪ ಅಲ್ಲಿಗೆ ಬಂದಿದ್ರೆ ಅಂದೆ. ನಾವು ಸಂಪ್ರದಾಯ ಕುಟುಂಬ, ನಮ್ಮಪ್ಪನ ಕಳ್ಸಲ್ಲ ಅಂದೆ. ನಂದೇನ್ ತಪ್ಪಿದೆ? ಅವ್ರು ಕಲ್ಲು ಹಾಕಿದ್ರೆ ನಾವು ಲಾರಿ ಲೋಡ್ ಅನ್ಲೋಡ್ ಮಾಡ್ತೀವಿ, ನಾವಂತೂ ಸುಮ್ನೆ ಇರಲ್ಲ. ಅಂದ್ರೆ ಇಷ್ಟು ವೈಯಕ್ತಿಕವಾಗಿ ತಂದೆ ತಾಯಿ ಬಂದಾಗ್ಲೂ ಯಾರು ಮಾತಾಡ್ತಿರೋದು? ಅಂದ್ರೆ ಯಾರೇ ಮಾತಾಡಿದ್ರು ಅದೇ ರೀತಿ ಕೌಂಟರ್ ಅಲ್ಲ ಮ್ಯಾಮ್. ನಾನು ಹೇಳೋದು ನನ್ನ ಐಡೆಂಟಿಟಿನ ಇಫ್ ಸಮ್ ಒನ್ ಕ್ವಶನ್ಸ್ ಐ ಶುಡ್ ಆಲ್ಸೋ ಕ್ವಶನ್, ಬಟ್ ನಾಟ್. ನಾನು ಹೇಳೋದು ನನ್ನ ತಾಯಿ ಮಂಜುಳಾ, ನನ್ನ ತಾಯಿಗೆ ಪ್ರತಾಪ್ ಸಿಂಹ ಅವಮಾನ ಮಾಡಿದ್ದಾನೆ. ಈ ಶುಡ್ ಆಸ್ಕ್ ದ ಸಾರಿ.